ಅಕ್ಕ ಸೈಡ್ಗೆ ಬಾ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಪ್ಲಾಗೆ ಬಿಡಿಸಿ ನೋಡಿ, ಅದೇನೆಲ್ಲ ಚೆಕ್ ಮಾಡ. ಅಕ್ಕ ಸೈಡ್ಗೆ ತೆಗೆಯ ಡಾಕ್ಯುಮೆಂಟ್ಸು. ಯಾಕೆ ಸರ್? ಯಾಕ ಕರ್ಕೊಂಡೋಗಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಸಕ್ಕೆ ತೆಗೆಯ ಸುಮ್ಮನೆ. ಕೊಡ್ತೀನಿ ಸರ್, ನಿಮ್ಮ ಸಾಹೇಬ್ರು ನನಗೆ ಪರಿಚಯದವರೇ ಸರ್. ಬನ್ರಿ ಇಲ್ಲಿ. ಏನ್ ಕೊಡಗಾಡ್ತಾ ಇದೆಯಾ? ಸಾಹೇಬ್ರು ಕರಿತಾ ಇಲ್ವಾ? ಬರೇ ವೆಂಕಟೇ, ಏನು ಮಾಡ್ತಾ ಇದ್ದೀಯಾ? ಹಳೆದೆಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ತುಂಬ ಒಳ್ಳೆಯವನಾಗಿದ್ದೀನಿ ಸರ್. 2-3 ಕಾರುಗಳು ಇಟ್ಕೊಂಡು ಬಾಡಿಗೆಗೆ ಬಿಟ್ಟಿದ್ದೀನಿ ಸರ್. ಇನ್ನೂ ಕೇಸ್ಗಳಿದ್ವಲ್ಲ, ಕೋರ್ಟ್ ಕರೆಕ್ಟಾಗಿ ಹೋಗ್ತಿದ್ಯಾ? ಹೋಗ್ತಾ ಇದ್ದೀನಿ ಸರ್. ತುಂಬ ಒಳ್ಳೆಯವನಾಗಿದ್ದೀನಿ ಸರ್. ಯಾರ ಕಾಂಟ್ಯಾಕ್ಟು ಇಲ್ಲ ಸರ್. ನನ್ನ ಬಾಡಿಗೆ ನಾನು ಚೆನ್ನಾಗಿದ್ದೀನಿ ಸರ್. ತಗೋ. ಹಲೋ, ಏನಣ್ಣ? ನೀವಣ್ಣ? A3 F89. ಓಕೆ ಅಣ್ಣ. ಹಳೆ ಗಿರಾಕಿ ಏನೇನೋ ಕೋಡ್ ವರ್ಡ್ ಮಾತಾಡ್ತಿದ್ದಾನಲ್ಲ. ಲಿಯೋ ಸಿನಿಮಾ ನಂಬರ್ ಹೇಳ್ತಿದ್ದಾನೆ. ಸರ್, ಲಿಯೋ ಸಿನಿಮಾ ಅಂದರೆ ಈ ಹನುಮನ್ ನಗರದಲ್ಲಿರೋ ಸೂರಜ್ ಕಾಂಪ್ಲೆಕ್ಸಲ್ಲಿರೋ ಥಿಯೇಟರ್ ಇರ್ಬೋದಾ? ಥಿಯೇಟ್ರಾ? ಅಲ್ಲೇನ್ರಿ ಕೆಲಸ ಇವನಿಗೆ? ಏನಾದರೂ ಪ್ಲ್ಯಾನ್ ಮಾಡಿದ್ದು? ಹುಷಾರಾಗಿರ್ಬೇಕು ಮೇಡಮ್. ಅಲ್ಲಿ ನೋಡಿ, ನಿಮ್ಗೆ ಗೊತ್ತಿದ್ದಂಗೆ ಯಾರೋ ನಿಮ್ಮ ವಿಡಿಯೋ ತೆಗಿತಾ ಇದ್ದಾನೆ. ನೋಡಕ್ಕೆ ಅವ್ನು ಸೇಮ್ ಕಳ್ಳ ಇದ್ದಂಗಿಲ್ವಾ? ಹತ್ರನೇ ಬರ್ತಿದ್ದಾನೆ. ಎಷ್ಟು ಧೈರ್ಯ ಇರ್ಬೇಕು ಮೇಡಮ್ ಅವ್ನಿಗೆ. ಯಾರಪ್ಪ ನೀನು? ಪಬ್ಲಿಕ್ ಪ್ಲೇಸಲ್ಲಿ ಹುಡುಗಿದ ಹತ್ರ ವಿಡಿಯೋ ಮಾಡ್ತಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ಎಕ್ಸ್ಕ್ಯೂಸ್ ಮೀ, ನನ್ನ ಮೊಬೈಲು ನನ್ನ ಇಷ್ಟ, ನೀನು ಯಾರು ಕೇಳಕ್ಕೆ? ಮೊಬೈಲ್ ನಿಂದೇ ಇರ್ಬೋದಪ್ಪ, ಆದರೆ ಈ ಹುಡುಗಿ ಯಾರು ಗೊತ್ತಾ? ಓ, ಇವಳು ಯಾರು ನಿನಗೆ ಗೊತ್ತಾ? ಓ, ನಿನಗೆ ಗೊತ್ತಾ? ಇವಳು ನನ್ನ ಅಕ್ಕನ ಮಗಳು. ಅದು ನಾನು. ನೀ ಸುಂದರಮ್ಮ ಶ್ರುತಿನಾ? ನೋಡೋ, ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಹಲೋ, 1 ನಿಮಿಷ. ನೀ ಸುಂದರಮ್ಮ, ಇದಾವ ನಿಂಗೆ ಗೊತ್ತಾಗಲ್ಲ. ತೋರ್ಸೋ ನಿನ್ ಮೊಬೈಲ್ ಏನು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ತೋರ್ಸೋ. ತೋರಿಸ್ತೀನಿ ರೀ, ಯಾಕೆ ಕೋಪ ಮಾಡ್ಕೋತೀರಾ? ಏನ್ ಸರ್, ಇವಳು ನಿಮ್ಮ ಅಕ್ಕನ ಮಗಳ ಶ್ರುತಿನಾ? ಹಲೋ, ಇವಳು ಅಂಕಿತಾ, ನನ್ನ ಹುಡ್ಬಿ. ಸರ್, ನಾನು ನಿಮ್ಮ ನೋಡಿದಾಗಲೇ ಅನ್ಕೊಂಡೆ ಸರ್, ಒಳ್ಳೆ ರಾಮ ಸೀತೆ ಇದ್ದಂಗಿದ್ರು ಸರ್. ಸೂಪರ್ ಜೋಡಿ ಸರ್. ಈಗ್ಲಾದ್ರೂ ಗೊತ್ತಾಯ್ತಾ? ಇನ್ಮೇಲಾದ್ರೂ ಹುಷಾರಾಗಿರಿ. ನಡಿ ನಿರಂಜನ್, ಸಿನಿಮಾ ಶುರುವಾಗುತ್ತೆ. ಬೇಗಿತ್ತೀರಿ ನಿಮಗಿದ್ದು? ಒಳ್ಳೆ ಕಥೆ ಆಯ್ತು ನಿಮ್ದು. ಹುಡುಗಿ ಮುಂದೆ ಅವಮಾನ ಆಯ್ತು ಅಂತ ನನ್ನ ಹೊತ್ತಲ್ಲಿದ್ರೆ ಇವರಪ್ಪ ಬಂದ್ಬಿಟ್ಟು ಅಲ್ಲಿ ನಂದೆಲ್ಲಿಕ್ಲಿ ನಂದು ಗೋಪಾಲ ಅಂತ. ಇವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನ ನಾನು. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಹಲೋ ಸರ್, ನಾನೇ ಇಲ್ಲಿ ಮ್ಯಾನೇಜರು. ನಾನೇ ತಮಗೆ ಫೋನ್ ಮಾಡಿದ್ದು. ಎಷ್ಟೊತ್ತಿಗೆ ಬಂತು ಫೋನ್ ಕಾಲ್? ಕರೆಕ್ಟಾಗಿ 9:20ಕ್ಕೆ. ಅವ್ರ ಕಾಲ್ನ ರೆಕಾರ್ಡ್ ಮಾಡಿದ್ದೆ ಸರ್. ಬನ್ನಿ ಕೇಳಿಸ್ತೀನಿ.
ಅಂತ ಎಲ್ಲ ಕೇಳಿ ಟೈಮ್ ವೇಸ್ಟ್ ಮಾಡಬೇಡ. ಇವತ್ತು ಕಾಂಪ್ಲೆಕ್ಸ್ ಇದಿರೋ ಶಾಪ್ ಓಪನ್ ಮಾಡೋಕ್ಕೆ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅವ್ರನ್ನ ಕೊಲ್ಲೋದಕ್ಕೆ ಸಂಚು ನಡೀತಾ ಇದೆ. ಹುಷಾರ್. ಮಿನಿಸ್ಟರ್ ಎಷ್ಟು ಗಂಟೆಗೆ ಬರ್ತಾ ಇದ್ದಾರೆ? ಸರ್ 5 ಗಂಟೆಗೆ ಬರ್ತಾರೆ. 5:15ಗೆ ಹೊಸ ಆಡಿಟೋರಿಯಂ ಇನಾಗ್ರೇಷನ್ ಇದೆ ಸರ್. ಬಾಂಬ್ ಇಟ್ಬಿಟ್ಟು ಅದು ಹೇಗೆ ಸರ್ ಅಷ್ಟು ಬೇಗ ಬಾಂಬ್ ಇಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ? ಬಾಂಬ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡೋದಾ ಸರ್? ಬಟ್ ಸರ್ ಇದು ಫೇಕ್ ಕಾಲ್ ಆಗಿದ್ರೆ? ಆದರೆ ಅವ್ನ ವಾಯ್ಸಲ್ಲಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ಅದು ಫೇಕ್ ಕಾಲ್ ಅಂತ ಅನಿಸ್ತಾ ಇಲ್ಲ ಸರ್. ಅವನಿಗೆ ಪಕ್ಕ ಇನ್ಫಾರ್ಮೇಷನ್ ಇತ್ತು ಅಂತ ಅನಿಸುತ್ತೆ. ಎಸ್, ಇಲ್ಲಿ ಏನೂ ನಡೆಯೋದು ಗ್ಯಾರಂಟಿ. ಸರ್, ಕಾಲ್ ಮಾಡಿರೋದು ಹನುಮಂತ ನಗರದ 8ನೇ ಕ್ರಾಸಲ್ಲಿರೋ ಒಂದು ಕಾಯಿನ್ ಬೂತಿಂದ. ಸೂರ್ಯ, ಒಂದು ಕೆಲಸ ಮಾಡಿ, ಸೆಕ್ಯೂರಿಟಿ ಟೈಟ್ ಮಾಡಿ. ಹೂಮ್ ಎವರ್ ಯು ಸಸ್ಪೆಕ್ಟ್, ಪಿಕ್ ದೆಮ್ ಅಪ್, ಅರೆಸ್ಟ್ ದೆಮ್. ಓಕೆ? CCTV ಸೆಟಪ್ ಒಪ್ಪಿದ್ರೆ ಸರ್. ಗುಡ್. ಯು ಗೋ ದರ್, ಗೋ ಥ್ರೂ ದ ವಿಡಿಯೋಸ್. ಓಕೆ? ಓಕೆ ಸರ್. ಬೋತ್ ಆಫ್ ಯು ಪ್ಲೇ ಮಾಡಿದ್ದು. ನೋಡೋ, ನಾನು ಯಾರು ಅಂತ ಎಲ್ಲ ಕೇಳಿ ಟೈಮ್ ವೇಸ್ಟ್ ಮಾಡಬೇಡ. ಇವತ್ತು ಕಾಂಪ್ಲೆಕ್ಸ್ ಇದಿರೋ ಶಾಪ್ ಓಪನ್ ಮಾಡೋಕ್ಕೆ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅವ್ರನ್ನ ಕೊಲ್ಲೋದಕ್ಕೆ ಸಂಚು ನಡೀತಾ ಇದೆ. ಹುಷಾರ್. You are experiencing a car accident. The hell I am! ನಿನ್ನ ಜೊತೆಗೆ ಬಂದರೆ ಎಲ್ಲ ಸಿನಿಮಾನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ. ಹೋಗೋ ತರಲೆ. ಏನು ತಗೋತೀಯಾ? ಏನ್ರಿ ಯಾಕ್ರಿ ಇವ್ರು ವಿಡಿಯೋ ತಗೋತಿದ್ದೀರಾ? ಅದಿನ್ನೇನು ಮಾಡಲಿ, ಏನೋ ಹುಡುಗಿ ಒಳ್ಳೆಯವಳು ಒಬ್ಬಳೇ ಇದ್ದಾಗಂತ ಹೆಲ್ಪ್ ಮಾಡಕ್ಕೆ ಹೋದ್ರೆ ಅವರಿಬ್ಬರು ಸೇರ್ಕೊಂಡು ನನ್ನನ್ನೇ ಬಕ್ರ ಮಾಡ್ತಿದ್ದಾರೆ. ಅದಕ್ಕೆ ಯಾವಾಗಾರ ಟೈಮ್ ಸಿಕ್ಕಿದಾಗ ಸೇಟ್ ತಿಸ್ಕೊಳ್ಳೋಣ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೀವಿ. ಮಾಡಿ ಅವರಿಗೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ. ಅದೇನು ವಿಡಿಯೋ ತೆಕ್ಕಿದ್ರೆ ತಕ್ಕೊಳ್ಳಿ, ಅದೇನು ಸೇಟ್ ತೀಸ್ಕೊಳ್ಳಿ ಹೋಗಿ. ನಿಮ್ದು ಅದು ಬೇರೆ ಸಂಬಂಧ, ಅವರೇ ನಿಮ್ಮ ರಿಲೇಷನ್ನ. ಸಿನಿಮಾ ಬಂದಿರ್ತಾನೆ, ಹೋಗಿ ಸಿನಿಮಾ ಹೋಗ್ರಿ. ಓಕೆ ಸರ್, ಕೂಲ್ ಡೌನ್. ಪಾಪ್ಕಾರ್ನ್ ತಿಂತೀರಾ? ನಂದು ಸೇರ್ಸ್ ನೀವೇ ತಿನ್ಬಿಟ್ಟು ಹೋಗಿ. ಸರಿ. ಒಳ್ಳೆ ಕತೆ ಆಯ್ತಾರೆ. ಸರಿ. ಅಂಕಿ, ನಾನು ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ, ನೀನು ಹೋಗಿ ಕೂತೀನಿ.
ಯಾರು? ಮಿನಿಸ್ಟರ್ ಸರ್. ಸರ್, ಆಡಿಟೋರಿಯಂನಲ್ಲಿ ಶೋ ನಡೀತಾ ಇದೆ. ಹೌಸ್ಫುಲ್ ಆಗಿಲ್ಲ, ಆದರೆ ಕ್ರೌಡ್ ಅಂತೂ ಇದೆ. ಬಾಂಬ್ ಸ್ಕೇರ್ ಇರೋದ್ರಿಂದ ಜನ ಪ್ಯಾನಿಕ್ ಆಗಿ ಚಲಾಪಿಲಿ ಆಗೋ ಸಾಧ್ಯತೆಗಳಿದೆ. ನೂಕುನುಗ್ಲಾಗ್ಬೋದು, ಸ್ಟ್ಯಾಂಪೀಡ್ ಆಗ್ಬೋದು, ಕೊನೆಗೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ಬೋದು. ಇಂಥ ಸಂದರ್ಭದಲ್ಲಿ ಸೇಫ್ಟಿ ಮೆಷರ್ಗೋಸ್ಕರ ಪ್ಲೀಸ್ ಸರ್, ಕೈಂಡ್ಲಿ ನಿಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೋ ಅರ್ಜುನ್, ಅದು ಮಾತ್ರ ಸಾಧ್ಯ ಇಲ್ಲ. ಆ ಕಾಂಪ್ಲೆಕ್ಸ್ ಓನರ್ಗೆ ನಾನು ಮಾತು ಕೊಟ್ಟಿದ್ದೀನಿ, ನಂಗೆ ತುಂಬ ಬೇಕಾದವು. ಆಡಿಟೋರಿಯಂ ನಾನು ಓಪನ್ ಮಾಡಲೇಬೇಕು. ನೋಡಿ, ಇಲ್ಲಿ ನನ್ನ ಪ್ರಾಣದ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಅಲ್ಲಿರ್ತಕ್ಕಂಥ ಯಾರ ಪ್ರಾಣಕ್ಕೂ ತೊಂದರೆ ಆಗಬಾರ್ದು. ಟೇಕ್ ಕೇರ್, ಮೇಕ್ ಪ್ರಾಪರ್ ಅರೇಂಜ್ಮೆಂಟ್. ಓಕೆ ಅರ್ಜುನ್, ಏನಾಯ್ತು? ಸರ್, ಐ ಆಮ್ ರಿಯಲಿ ಸಾರಿ. ಐ ಕಾಲ್ ಯು ಬ್ಯಾಕ್ ಸರ್, ಐ ಕಾಲ್ ಯು ಬ್ಯಾಕ್. ಎಲ್ಲಿಂದ ಬಂತು? ಸರ್ ಇಲ್ಲಿಂದ ಸೌಂಡ್ ಬಂತು. ಎಲ್ಲಿಂದ ಬಂತು? ಈ ಕಡೆಯಿಂದ ಬಂತು ಸರ್. ಸೂರ್ಯ, ಟೀಮ್ ಎಮರ್ಜೆನ್ಸಿ, ರೆಸ್ಟ್ ರೂಮ್, ಕಮ್ ಫಾಸ್ಟ್. ಪ್ರಿಯಾ, ಚೆಕ್ ಮಾಡಿ. ನೋ ಪಲ್ಸ್ ಸರ್, ಪ್ರಾಣ ಹೋಗಿದೆ. ಇಲ್ಲೇ ಎಲ್ಲೋ ಇರಬೇಕು. ಗೋ ಫಾಸ್ಟ್. ಮೂವ್ 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 ಫಾಸ್ಟ್. ನೀವಿಲ್ಲಿ ಬಂದಾಗ ಇಲ್ಲಿ ಯಾರಾದರೂ ಇದ್ರಾ? ಇಲ್ಲ ಸರ್. ದಿನ ಇದೇ ಟೈಮ್ ಕ್ಲೀನ್ ಮಾಡ್ತೀರಾ? ಹೌದು ಸರ್, ಇಂಟ್ರಲ್ ಬಿಟ್ಬಿಟ್ಟಾಗ ಬಂದು ಒಂದು ಸಾರಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಸರ್. ಮುಖ ನೋಡಿ, ಅವ್ರು ನೋಡಿದ್ರಾ ಮುಂಚೆ? ಇಲ್ಲ ಸರ್. ಇಲ್ವಾ? ನೀವೊಂದು ಕೆಲಸ ಮಾಡಿ, ಆಚಾರಿ ಸರ್, ಬೆಳಿಗ್ಗೆ ನೋಡಿದ್ರೆ ಬೆದರಿಕೆ ಫೋನ್ ಕಾಲು, ಈಗ ನೋಡಿದ್ರೆ ಕೊಲೆ ಆಗಿದೆ. ಇನ್ನೂ ಏನೇನು ಕಾದಿದೆಯೋ ಗೊತ್ತಿಲ್ಲ. ಪ್ಲೀಸ್ ಸರ್, ಆಚಾರಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಬಾಡಿ ಮೇಲೆ ಒಂದು ಸ್ಕ್ರ್ಯಾಚು ಇಲ್ಲ. ಹೇಗಾಗಿರ್ಬೋದು ಈ ಕೊಲೆ? ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಆದರೂ ಹಾಗನ್ನಿಸ್ತಿಲ್ಲ. ಸಾಯುವಾಗ ತುಂಬ ಸ್ಟ್ರಗಲ್ ಮಾಡಿದ್ದಾನೆ. ಎಸ್, ನೋಡಿದ್ರೆ ಮರ್ಡರ್ ಆಗಿದೆ ಅನಿಸುತ್ತೆ, ಆದರೆ ಹೇಗೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಎಲ್ಲ ಹೋಗಿದ್ಯಾ? ಇಷ್ಟೊತ್ತಾದ್ರೂ ಬರಲೇ ಇಲ್ಲ. 2 years ಆಯ್ತು ಪಿಕ್ಚರ್ ಸ್ಟಾರ್ಟ್ ಆಗಿ. ಸಾರಿ. ಹಲೋ, ಯಾರು ಮಾತಾಡ್ತಿರೋದು? ಸಮಾಧಾನ ಮಾಡ್ಕೊಳ್ಳಿ, ಹಿಂದೆ ಬನ್ನಿ. ಏನಾಯ್ತು ಏನಾಯ್ತು ಹೇಳಿ. ಸಮಾಧಾನ. ಇವತ್ತು ಸಂಜೆ ಫಂಕ್ಷನ್ಗೆ ಅಲ್ಲಿ ನಾನು ಚೀಫ್ ಗೆಸ್ಟು. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನ್ಯೂಸ್ ಕವರ್ ಮಾಡಿದ್ದಾರೆ. ಇಂಥ ಟೈಮಲ್ಲಿ ಅಲ್ಲೊಂದು ಕೊಲೆ ನಡೆದಿದೆ ಅಂದರೆ ಜನ ಏನಂತಾರೆ ಹೇಳಿ? ಸರ್, ನನಗೆ ಅರ್ಥ ಆಗತ್ತೆ ಸರ್. ನೋ, ಐ ವಾಂಟ್ ದಿಸ್ ಟು ಬಿ ಟ್ರೇಸ್ಡ್ ಔಟ್ ಇಮಿಡಿಯೇಟ್ಲಿ. ಯು ಅಂಡರ್ಸ್ಟ್ಯಾಂಡ್? ನೋಡಿ, ಇಲ್ಲಿ ಕೊಲೆ ಯಾಕೆ ನಡೀತು, ನಾನು ಅಲ್ಲಿಗೆ ಬರೋದಕ್ಕೂ ಈ ಕೊಲೆ ಆಗೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ಯು ಶುಡ್ ಸಾರ್ಟ್ ಇಟ್ ಔಟ್. ಶ್ಯೂರ್ ಸರ್,
ಸರ್ ಅವ್ನ ಕೊಲೆಗಾರ ಯಾರೇ ಆಗಿದ್ರು ಈ CID ಕೈಯಿಂದ ತಪ್ಪಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ ಸರ್. ನೋಡ್ರಿ, ಸೆಕ್ಯೂರಿಟಿ ಟೈಟ್ ಮಾಡಿ, ಅಲ್ಲಿ ಪರಿಸ್ಥಿತಿ ಏನು ಅಂತ ನನಗೆ ಆಗಾಗ ತಿಳಿಸ್ತಾ ಇರಿ. ಸಪೋಸಿಂಗ್ ಏನಾದ್ರು ಪರಿಸ್ಥಿತಿ ತುಂಬ ಸೂಕ್ಷ್ಮ ಅಂತ ನಿಮ್ಗೆ ಅನಿಸಿದ್ರೆ ಚೆಕ್ ಮಾಡಿ ನನಗೆ ಹೇಳಿ, ನಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ. ಓಕೆ? ಎಸ್ ಸರ್. ಹಲೋ, ಏನು? ಹೌದಾ? ನನ್ನ ಮಗಳು ಅಲ್ಲೇ ಇದ್ದಾಳಾ? ಬಾಡಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರಾ? ಸರಿ ಸರಿ, ನಾನು ಈಗಲೇ ಬರ್ತೀನಿ. ಆರಾಮಾಗೊಂದು ಜನ್ಮಲ್ಲಿದ್ದ ಪಾಪಿ ನಾನು ವಾಪಸ್ ಕಳ್ಸ್ಕೊಂಡ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊಳ್ಳೋ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ? ಇರೋ ಒಬ್ಬ ಮಗ ಕೈಗೆ ಬಂದೋಣ ಹಾಗೆ ಹೋಗ್ಬಿಟ್ಟ. ನನಗೂ ದುಃಖ ಆಗ್ತಿದೆಯಮ್ಮ. ನಿಮ್ಮ ಮಗ ನಮ್ಮ ಅಳಿಯ ಆಗ್ತಾನೆ ಅಂತ ಎಷ್ಟು ಕನಸು ಕಟ್ಟಿದ್ದೆ ನಾನು ಅವನಿಗೆ ಹೇಳಿದೆ, ಆದರೆ ಅವ್ನು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಕೇಳಿದ್ರೆ ಹೀಗಾಗ್ತಾ ಇರಲಿಲ್ಲ. ಏನೋ ಏನು ಹೇಳಿದೆ? ನೀನೇನು ಹೇಳಿದೆ? ಅವನೇನು ಕೇಳಿಲ್ಲ? ಅವತ್ತು ನಮ್ಮ ಮನೇಲಿ ಗೆಟ್ ಟುಗೆದರ್ ಪಾರ್ಟಿ ಇತ್ತು. ಆಗ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿದ್ವಿ. ಡಿಯರ್ ಫ್ರೆಂಡ್ಸ್, ಪಾರ್ಟಿಗೆ ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ದಾಮೋದರ್ ಇವತ್ತು ನಿಮ್ಮ ಹತ್ರ ಒಂದು ವಿಷಯನ ಹಂಚ್ಕೋಬೇಕು ಅಂತಿದ್ದೀವಿ. ದಾಮೋದರ್ ನನ್ನ ಬಿಸ್ನೆಸ್ ಪಾರ್ಟ್ನರ್, ಆದರೆ ಇದುವರೆಗೂ ನಾನು ಅವನಿಗೆ ಏನೂ ಕೊಟ್ಟಿಲ್ಲ. ಆದರೆ ಇವತ್ತು ಒಂದು ದೊಡ್ಡ ಉಡುಗೊರೆನ ಅವನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ದಾಮೋದರ್ ಸಂಬಂಧಿಕರಾಗಬೇಕು ಅಂದರೆ ನನ್ನ ಮಗಳಾದ ಅಂಕಿತನ ದಾಮೋದರ್ ಮಗನಾದ ನಿರಂಜನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ಅಂಕಿತ ಮತ್ತು ನಿರಂಜನ್ ಉಂಗುರ ಬದಲಾಯಿಸ್ಕೊತಾರೆ. ನನಗೆ ನಿರಂಜನ್ ಅಂದರೆ ತುಂಬ ಇಷ್ಟ. ಅಪ್ಪ ನಿರಂಜನ್ ನಿನ್ನ ಗಂಡ ಅಂತ ಯಾವಾಗಲೂ ಹೇಳ್ತಾ ಇದ್ರು. ನಾನು ಅವನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೆ. ಹೌದು ಸರ್, ಇವನ ಮಗ ಜರ್ಮನಿಗೆ ಹೋದಾಗ ನನಗೆ ತುಂಬ ಬೇಜಾರಾಗಿತ್ತು. ಹೇಳಿದೆ ಇವನಿಗೆ, ಅಷ್ಟು ದೂರ ಯಾಕೋ ಕಳಿಸ್ತೀಯಾ, ನಿನ್ನ ಬಿಸ್ನೆಸ್ ನೋಡ್ಕೊಂಡು ಇಲ್ಲೇ ಇರ್ಬೋದಲ್ಲ ಅಂತ ಹೇಳಿದೆ. ಆದರೆ ನನ್ನ ಮಗ ತುಂಬ ಸ್ವಾಭಿಮಾನಿ. ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡು ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಇತ್ತು. ಅವನಿಗೆ ಜರ್ಮನಲ್ಲಿ ಒಳ್ಳೆ ಕಂಪ್ನಿ ಕೂಡ ಕೆಲಸ ಸಿಕ್ಕಿತ್ತು. ನಾವಿಬ್ಬರು ಸೇರಿ ಆ ಕಂಪನಿ ಶೇರ್ ತೊಗೊಂಡಿದ್ವಿ.
ಇದೆಲ್ಲ ಸರಿ, ಅದೇನೋ ನಿರಂಜನ್ ನೀವು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರಲ್ಲ, ಏನದು? ಅವತ್ತು ಪಾರ್ಟಿ ದಿನ ನನ್ನ ಮೊಬೈಲ್ ಅಲ್ಲ, ಇನ್ಯಾರ ಮೊಬೈಲು? ನಿರಂಜನ್ ಮೊಬೈಲು. ಇವನು ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ದಾನೆ. ನೀನೇನಾದರೂ ಅಂಕಿತಾ ಕತ್ತಿಗೆ ತಾಳಿ ಕಟ್ಟಿದ್ರೆ ಕಟ್ಟಿರೋ ನಿನ್ನ ಕೈಯೂ ಇರಲ್ಲ, ಕಟ್ಸ್ಕೊಂಡಿರೋ ಅವಳ ಕತ್ತೂ ಇರೋದಿಲ್ಲ. ನನ್ನ ತಂಗಿನೇ ಈ ಕೆಲಸ ಮಾಡ್ತಾಳೆ. ಜೀವ ಬೇಕಾ ಇಲ್ಲ ಹುಡುಗಿ ಬೇಕಾ? ಯೋಚನೆ ಮಾಡು. ಹುಷಾ. ಹಲೋ ಹಲೋ, ಸಾರಿ, ನನ್ನ ಮೊಬೈಲು ಬ್ಲೇಸರಲ್ಲಿ ಬಿಟ್ಟಿದ್ದೆ. ಓ, ನಿನ್ನ ಕೈಲೇ ಇದೆಯಾ? ಥ್ಯಾಂಕ್ ಯು. ಅಂಕಿತಾ, ಯಾಕೆ ಒಂಥರ ಇದೆಯಾ? ನಿನಗೆ ನನ್ನ ಮದುವೆ ಆಗೋದು ಇಷ್ಟ ಇದೆ ತಾನೇ? ತಮಾಷೆ ಮಾಡಬೇಡ ನಿರಂಜನ್. ಈಗ ತಾನೇ ನಿನ್ನ ಮೊಬೈಲಿಗೆ ಒಂದು ಕಾಲ್ ಬಂದಿತ್ತು. ಓ ಶೆಟ್, ನನ್ನ ಗರ್ಲ್ ಫ್ರೆಂಡ್ ಫೋನ್ ಮಾಡಿಲ್ಲ ತಾನೇ? ನಿರಂಜನ್ ಪ್ಲೀಸ್ ಬಿ ಸೀರಿಯಸ್. ಯಾಕೆ ಅಂಕಿತಾ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನಾಯ್ತು? ಯಾರ್ದು ಕಾಲ್? ಗೊತ್ತಿಲ್ಲ, ಅವರು ಹೆಸರು ಹೇಳಲಿಲ್ಲ. ಆದರೆ ನೀನೇನಾದರೂ ನನ್ನನ್ನು ಮದುವೆ ಆದರೆ ನಮ್ಮಿಬ್ಬರನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಿದ್ರು. ಅಷ್ಟೇನಾ? ನಾನೇನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಡಿಯರ್, ನಿಂಗೊಂದು ವಿಷಯ ಗೊತ್ತಾ? ನಿಮ್ಮಪ್ಪ ನಮ್ಮಿಬ್ಬರು ಮದುವೆನ ಅನೌನ್ಸ್ ಮಾಡಿದ್ಮೇಲೆ ಇದು 9ನೇ ಕಾಲ್ ನನಗೆ ಬರ್ತಾ ಇರೋದು. ಯಾರೋ ಇಡಿಯಟ್ಗಳು ಟೈಮ್ ಪಾಸ್ಗೆ ಅಂತ ಈ ರೀತಿ ಮಾಡ್ತಿದ್ದಾರೆ. ನೀನೇನು ತಲೆ ಕೆಡ್ಸ್ಕೋಬೇಡ. ನಿನ್ನಂಥ ಸುಂದರವಾದ ಹುಡುಗಿನ ಮದುವೆ ಆಗುವಾಗ ಇದೆಲ್ಲ ಇದ್ದಿದ್ದೆ. ಓಕೆ? ಅಲ್ಲ, ಅದು ನೀನು ಇದನ್ನು ಇಷ್ಟೊಂದು ಲೈಟಾಗಿ ತಗೋಬೇಡ. ಅಂಕಿತಾ, ಚಿಲ್. ಏನೂ ಆಗಲ್ಲ. ಇಂಥ ಬೆದರಿಕೆ ಕರೆಗಳನ್ನ ನಾನು ಬೇಕಾದಷ್ಟು ನೋಡಿದ್ದೀನಿ. ಓಕೆ? ಡೋಂಟ್ ವರಿ, ನಿನ್ನ ಜೊತೆ ನಾನಿದ್ದೀನಿ. ಓಕೆನಾ? ಕಮಾನ್, ಚಿಲ್ ಚಿಲ್. ಅಲ್ಲಮ್ಮ, ಈ ವಿಷಯ ನೀನು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ಇದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಿರಂಜನ್ ಕೂಡ ಈ ವಿಷಯನ ಮನೇಲಿ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿದ್ದ. ನಿಮ್ಮ ಮಗ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಿದ್ನಾ? ಇಲ್ಲ, ಅವನಿಗೆ ಚಿಕ್ಕದಿಂದ ಅಂಕಿತನ ಮೇಲೆ ತುಂಬ ಪ್ರೀತಿ ಇತ್ತು. ಇನ್ಫ್ಯಾಕ್ಟ್ ಅವನು ಜರ್ಮನಿಯಿಂದ ವಾಪಸ್ ಬಂದಿದ್ದೆ ಅಂಕಿತನ ಮದುವೆಯಾಗಿ ವಾಪಸ್ ಕರ್ಕೊಂಡು ಹೋಗೋಣ ಅಂತ. ಮತ್ತೆ ಅವತ್ತು ನಿರಂಜನ್ ಮೊಬೈಲ್ಗೆ ಫೋನ್ ಮಾಡಿದವ್ರು ಯಾರು? ರಫೀಕ್, ಏನಾ ನಿರಂಜನ್ದು ಸೆಲ್ಫೋನ್ ಲಾಗ್ಸ್ ಚೆಕ್ ಮಾಡಿ. ಹೇಳ್ಬಿಡಮ್ಮ, ಸಮಾಧಾನ ಮಾಡು. ನೀನು ನಿರಂಜನು ಬದುಕಿ ಬಾಳೋದು ನೋಡೋದು ನಮ್ಮ ಮನೇಲಿ ಬರ್ದಿಲ್ಲ ಅನ್ಸುತ್ತೆ. ನಿರಂಜನ್ ಬಾಡಿನಲ್ಲಿ ಒಂದು ಗಾಯನೂ ಇಲ್ಲದೆ ಅದು ಹ್ಯಾಕ್ ಕೊಲೆ ಮಾಡಿದರು ಸರ್? ಮಿಸ್ಟರ್ ಶೇಷಾದ್ರಿ, ಬಾಡಿಲಿ ಒಂದು ಗಾಯ ಇರಲಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ಅದು ಡಾಕ್ಟ್ರ್ ಹೇಳ್ತಿರಲ್ಲ. ಓ, ಐ ಸಿ. ಚಾರ್ವಿ, ಕೊಲೆ ಹೇಗಾಯಿತು ಅಂತ ಇವ್ರಿಗೆ ಹೇಳಿ. ನಿರಂಜನ್ ದೇಹದಲ್ಲಿ ಕಾಣುವಂಥ ಯಾವುದೇ ಗಾಯದ ಗುರುತಿಲ್ಲ. ಆದರೆ ಎದೆ ಭಾಗದಲ್ಲಿ ಸಣ್ಣ ಚುಚ್ಚಿದ ರಕ್ತದ ಕಲೆ ಇತ್ತು. ಎದೆಗೆ ಇಂಜೆಕ್ಷನ್ ಚುಚ್ಚಿದ ಹಾಗೆ ಇತ್ತು. ಇಂಜೆಕ್ಷನ್? ಎಸ್. ಎದೆಗೆ ಇಂಜೆಕ್ಷನಿಂದ ಚುಚ್ಚಕ್ಕೆ ಸಾಧ್ಯನಾ ಅಂತ ಪರೀಕ್ಷೆ ಮಾಡಿದಾಗ ಅದು ಪೆಲಾಡಿಯಂ ಮೆಟಲ್ ನೀಡಲಿಂದ ಚುಚ್ಚಿದ್ದು ಅಂತ ಗೊತ್ತಾಯಿತು. ಈ ಪೆಲಾಡಿಯಂ ಮೆಟಲ್ನ ವೈಶಿಷ್ಟ್ಯತೆ ಏನು ಅಂದರೆ ಇದು ಪ್ಲಾಟಿನಮ್ಗಿಂತ ಗಟ್ಟಿಯಾಗಿದ್ದು. ಸೊ ಇದರಿಂದ ನೀಡಲ್ ಮಾಡಿ ಯಾರೋ ಎದೆಗೆ ನಾಟೋ ಥರ ಚುಚ್ಚಿದ್ದಾರೆ. ಇದರಿಂದ ಹಾರ್ಟ್ ಹೋಲ್ ಆಗಿ ರಕ್ತ ಹೊರಬಂದು ಹೆಪ್ಪುಗಟ್ಟಿದೆ. ಸೊ ಈಸ್ ಡೆಡ್. ಗೊತ್ತಾಗೋಕ್ಕೆ ಮುಂಚೆನೇ ಪ್ರಾಣ ಹೋಗಿದೆ. ಸೊ ಇಟ್ಸ್ ಅ ಕ್ಲಿಯರ್ ಕೇಸ್ ಆಫ್ ಪ್ರೀ ಪ್ಲಾನ್ ಮರ್ಡರ್. ಯಾರು ಸರ್ ಈ ಥರ ಮಾಡಿದ್ದು? ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಗೊತ್ತಾಗತ್ತನ್ನೋದಷ್ಟೇ ಗೊತ್ತು. ನೀವಿಬ್ಬರು ಎಷ್ಟು ವರ್ಷದಿಂದ ಪರಿಚಯ? ಸುಮಾರು ಒಂದು 25 ವರ್ಷದಿಂದ ಪರಿಚಯ. ಹಲೋ,
ಬಂದು ನೋಡ್ತೀನಿ. ಥ್ಯಾಂಕ್ ಯು. ನಾನು ಹೇಳಿಲ್ಲ ಕೊಲೆಗಾರ ಸಿಕ್ಕೇ ಸಿಗ್ತಾನೆ ಅಂತ. ಕ್ಲೂ ಸಿಕ್ಕಿದೆ. ಕೊಲೆಗಾರ ಎಷ್ಟೇ ಬುದ್ಧಿವಂತ ಆದರೂ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಇನ್ಸ್ಪೆಕ್ಟರ್ ರಾಜೇಂದ್ರ. ಹಲೋ ಮೇಡಮ್. ಚೀಫ್ ನಿಮ್ಮನ್ನ ಮೀಟ್ ಮಾಡಕ್ಕೆ ಹೇಳಿದ್ರು. ಮೇಡಮ್, ಕಾಂಪ್ಲೆಕ್ಸಲ್ಲಿರೋ ಲಿಯೋ ಥಿಯೇಟ್ರಲ್ಲಿ ಮರ್ಡರ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. ನಿಮ್ಮ ಕೆಲಸಕ್ಕೆ ಬರಬಹುದೇನೋ ಗೊತ್ತಿಲ್ಲ. ಹೇಳಿ. ಒಬ್ಬ ಕಿಟ್ಟಿ ಅಂತ ಕ್ರಿಮಿನಲ್ ಇದ್ದಾನೆ. ಅವನ ಅಡ್ಡ ಹೆಸರು ಕ್ಯಾಟ್ ಕಿಟ್ಟಿ. ಮರ್ಡರ್, ಎಕ್ಸ್ಟಾರ್ಷನ್, ಕಿಡ್ನಾಪ್ ಎಲ್ಲ ಮಾಡಿ ಜೈಲು ಶಿಕ್ಷೆ ಅನುಭವಿಸಿ ಈಗ ಹೊರಗಡೆ ಹೋರಾಡ್ಕೊಂಡಿದ್ದಾರೆ. ಅವನು ಫೀಲ್ಡ್ ಬಿಟ್ಟಿದ್ದಾನೆ ಅಂದ್ಕೊಂಡಿದ್ರು. ಅವನ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಕಣ್ಣು ಇದ್ದೇ ಇತ್ತು. ಮೊನ್ನೆ ಏನಾಯಿತು ಅಂದರೆ, ಏನು ಕಿಟ್ಟೆ, ಏನು ಮಾಡ್ತಾ ಇದ್ದೀಯಾ? ಹಳೆದೆಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ತುಂಬ ಒಳ್ಳೆಯವನಾಗಿದ್ದೀನಿ. ತಗೋ. ಹಲೋ, ಏನಣ್ಣ? ಲಿಯೋನಾ? A3 F89. ಓಕೆ ಅಣ್ಣ. ಮಾರನೇ ದಿನ ಅವನ ಕೋಡ್ನಲ್ಲಿದ್ದ ಲೊಕೇಶನಲ್ಲೇ ಒಂದು ಮರ್ಡರ್ ಆಗಿದೆ. ಅಷ್ಟೇ ಅಲ್ಲ ಸರ್, ಧ್ವನಿ ಬದಲಾಯಿಸ್ಕೊಂಡು ಕಾಂಪ್ಲೆಕ್ಸಲ್ಲಿರೋ ಥಿಯೇಟರ್ ಮ್ಯಾನೇಜರ್ಗೆ ಮಾತಾಡಿದ್ದೆ ನಾನು. ಏನು, ಒಬ್ಬ ಪೊಲೀಸ್ ಆಗಿ ನೀನೇ ಕಳ್ಳನ ಥರ ಇನ್ಫಾರ್ಮೇಷನ್ ಕೊಡಬೇಕಾ? ಅಲ್ಲ ಸರ್, ಮಾರನೇ ದಿನ ಅರ್ಜೆಂಟಾಗಿ ಕೆಲಸ ಇದೆ ಅಂತ ನಮ್ಮ ಸಾಹೇಬರು ಆನೆಕಲ್ ಕೊಟ್ಟೋದ್ರು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಾನೇ ಧ್ವನಿ ಬದಲಾಯಿಸ್ಕೊಂಡು ಕಾಂಪ್ಲೆಕ್ಸಲ್ಲಿರೋ ಥಿಯೇಟ್ರ್ ಮ್ಯಾನೇಜರ್ಗೆ ಫೋನ್ ಮಾಡಿ ಬಾಂಬಿದೆ ಅಂತ ಹೇಳಿಬಿಟ್ಟೆ. ವಾಟ್? ಹಲೋ, ಯಾರು? ನೋಡೋ, ನಾನು ಯಾರು ಅಂತ ಎಲ್ಲ ಕೇಳಿ ಟೈಮ್ ವೇಸ್ಟ್ ಮಾಡಬೇಡ. ಇವತ್ತು ಕಾಂಪ್ಲೆಕ್ಸ್ ಇರೋ ಶಾಪ್ ಓಪನ್ ಮಾಡೋಕ್ಕೆ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅವ್ರನ್ನ ಕೊಲ್ಲೋದಕ್ಕೆ ಸಂಚು ನಡೀತಾ ಇದೆ. ಹುಷಾರ್. ಬುದ್ಧಿ ಇಲ್ವಾ ನಿಮಗೆ? ಸರಿಯಾಗಿ ಇನ್ಫಾರ್ಮೇಷನ್ ಕೊಡಬೇಕು ತಾನೆ? ಸಾರಿ ಸರ್, ಆ ಕಿಟ್ಟಿ ಎಂಥ ಖತರ್ನಾಕ್ ಅಂತ ನನಗೆ ಗೊತ್ತು ಸರ್. ಆದರೆ ಸರಿಯಾದ ಸಾಕ್ಷಿ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ವಲ್ಲ ಸರ್. ಆ ಥಿಯೇಟ್ರಲ್ಲಿರೋ ಜನಕ್ಕೆ ಏನೂ ತೊಂದರೆ ಆಗಬಾರ್ದಲ್ವ, ಅದಕ್ಕೆ ಎಚ್ಚರಿಸೋಕ್ಕೆ ಅಂತ ನಾನು ಹಾಗೆ ಮಾಡಿದೆ. ಕ್ಯಾಟ್ ಕಿಟ್ಟಿ ಬಗ್ಗೆ ಬೇರೇನು ಇನ್ಫಾರ್ಮೇಷನ್ ಇದೆ ನಿಮ್ಮ ಹತ್ರ? ಬನ್ನಿ ಸರ್, ಬನ್ನಿ ಮೇಡಮ್. ಕೊಲೆಗಾರನ ಬಗ್ಗೆ ಸುಳಿವೇನಾದರೂ ಸಿಗ್ತಾ? ಸುಳಿವೇನು, ಕೊಲೆಗಾರನೇ ಸಿಕ್ಕಿದ್ದಾನೆ. ಹೌದಾ? ಯಾರು ಕೊಲೆಗಾರ? ನೀವೇ. ಏನು ಹೇಳ್ತಿದ್ದೀರಾ ನೀವು? ನಮ್ಮಪ್ಪ ಅಂತವ್ರಲ್ಲ. ನಮ್ಮಪ್ಪ ಒಂದು ಇವ್ರಿಗೆ ಕೂಡ ಸಾಯಿಸ್ತಾರಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೌದಾ? ನಿಮ್ಮ ಎಂಗೇಜ್ಮೆಂಟ್ ದಿನ ನಿಮ್ಮ ತಂದೆ ನಿಮ್ಮ ಮದುವೆ ಅನೌನ್ಸ್ಮೆಂಟ್ ಮಾಡಿದಾಗ ನಿರಂಜನ್ಗೆ ಶಾಕ್ ಆಗುತ್ತೆ. ಅವ್ರ ತಂದೆ ದಾಮೋದರ್ ಅವನು ಕರ್ಕೊಂಡು ಪಕ್ಕಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಏನು ನಡೀತು ಅಂತ ಗೊತ್ತಾ ನಿಮಗೆ? ಇಲ್ಲ, ಏನ್ ನಡೀತು? ಸತ್ಯ ಏನು ಅಂತ ನಿಮ್ಮ ಮಗಳಿಗೆ ನೀವೇ ಹೇಳ್ತೀರಾ ಮಿಸ್ಟರ್ ಶೇಷಾದ್ರಿ? ಅವತ್ತು ಏನು ನಡೀತು ಅಂದರೆ, ದಾಮೋದರ್ ಮಗನಾದ ನಿರಂಜನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ.
ಏನಿದು ನಾನ್ಸೆನ್ಸ್? ಯಾಕೋ ಏನಾಯ್ತು? ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಜರ್ಮನಿಯಲ್ಲಿ ಆರಾಮವಾಗಿದ್ದೆ, ಇದಕ್ಕೆ ನಾನು ಇಲ್ಲಿ ಕರ್ಸ್ಕೊಂಡಿದ್ದು. ನಾನು ರೋಮಿನ ಲವ್ ಮಾಡ್ತಿರೋ ವಿಷಯ ನಿಮ್ಗೆ ಗೊತ್ತಿದೆ ತಾನೆ. ನಾನು ಅವಳು ಅಲ್ಲಿ ಒಂದೇ ಮನೇಲಿದ್ದೀವಿ, ಅಂಥದ್ರಲ್ಲಿ ರೋಮಿನ ಬಿಟ್ಟು ಇವಳನ್ನ ಇಲ್ಲಿ ಮದುವೆ ಆಗೋಕ್ಕಾಗುತ್ತಾ? ಬಾಯ್ ರಿಲ್ಯಾಕ್ಸ್. ಗಂಟೆ ಕಳೋದು ಬುದ್ಧಿ ಇಲ್ಲ ನಿನಗೆ. ನೋಡು, ನಾನು ಶೇಷಾದ್ರಿ ಸ್ನೇಹಿತರು ಜೊತೆಗೆ ವ್ಯವಹಾರ ಬೇರೆ ಮಾಡ್ತಾ ಇದ್ದೆ. ಆದರೆ ಅದರಿಂದ ಏನು ಲಾಭ ಬರುತ್ತೋ? ಅವನು ಹೇಳೋದು ಒಳ್ಳೆ ಮಗಳು. ಬೇರೆ ಯಾರನ್ನ ಮದುವೆ ಆದರೆ ಆಸ್ತಿಯನ್ನು ಯಾರು ಹೊಟ್ಟೋಗುತ್ತೋ? ಇನ್ನೊಂದು ವಿಷಯ ಗೊತ್ತೇನೋ, ತುಂಬ ದಿವಸದಿಂದ ನಡೀತಿದ್ದ ಕೋರ್ಟ್ ಕೇಸು ಅವ್ರದ್ದೇ ಆಗಿದೆ. 150 ಕೋಟಿ ಆಸ್ತಿ ಅವ್ರಿಗೆ ಬಂದಿದೆ. ನೀನೇ ಅವಳನ್ನ ಮದುವೆ ಆದರೆ ಆಸ್ತಿ ನನ್ನಂತಾಗುತ್ತೆ. ನಿನ್ನ ಆಸ್ತಿ ಮೋಹಕ್ಕೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡೋಕ್ಕಾಗಲ್ಲ. ಐ ಲವ್ ರೋಮಿ. ನಾನು ಅವಳನ್ನೇ ಮದುವೆ ಆಗೋದು. ನೋಡು, ನೀನು ಅವಳನ್ನೇ ಮದುವೆ ಆಗು, ಅಲ್ಲೇ ಸೆಟ್ಲಾಗು. ಇಲ್ಲಿ ಒಳಗೊಂದು ತಾಳಿ ಕಟ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟೋಗು. ಹೇಗೂ ಮನೆ ಕೆಲಸಕ್ಕೆ ಒಂದು ಜನ ಸಿಗ್ದಂಗೆ ಆಯಿತು. ಅವ್ರ ಆಸ್ತಿನ ನಮಗೆ ಸೇರುತ್ತೆ. ಆಮೇಲೆ 1-2 ವರ್ಷ ಆದಮೇಲೆ ಅವಳಿಗೆ ಏನು ಮಾಡಬೇಕು ಮಾಡೋಣ. ಏನಂತ್ಯ? ನೋಡು, ನಾನೇ ಜರ್ಮನಿಗೆ ಬಂದು ನಿನಗೂ ರೋಮಿಗೂ ಮದುವೆ ಮಾಡಿಸ್ತೀನಿ. ಆರ್ ಯು ಶೋರ್? 100%. ದೆನ್ ಓಕೆ ಡ್ಯಾಡ್. ಅನಾಯಾಸವಾಗಿ ದುಡ್ಡು ಬರುತ್ತೆ ಅಂದರೆ ಯಾರು ಬಿಡ್ತಾರೆ? ಗುಡ್ ಮೈ ಸನ್, ಗುಡ್. ಅಪ್ಪ, ನನಗೆ ಯಾಕೆ ಹೇಳಿಲ್ಲ ನೀವು ವಿಷಯನ? ಹೇಳಿದರೆ ನಿನ್ನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ನಾನು ನಿನಗೆ ಹೇಳಿಲ್ಲಮ್ಮ. ದಾಮೋದರ್ ಮತ್ತು ನಿರಂಜನ್ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೀವು ನಿರಂಜನ್ನ ಮುಗಿಸೋ ಪ್ಲಾನ್ ಮಾಡಿದ್ರಿ ಅಲ್ವಾ ಮಿಸ್ಟರ್ ಶೇಷಾದ್ರಿ? ಎಲ್ರೆದುರಿಗೂ ದಾಮೋದರ್ ಮಗ ನಿರಂಜನ್ಗೆ ನನ್ನ ಮಗಳನ್ನು ಕೊಡೋದು ಅಂತ ಅನೌನ್ಸ್ ಮಾಡಿದ್ದೆ. ನಿರಂಜನು ಒಳ್ಳೆ ಹುಡುಗನೇ. ಚಿಕ್ಕ ವಯಸ್ಸಿಂದಲೂ ನನ್ನ ಮಗಳನ್ನು ಅವನಿಗೆ ಕೊಡೋದು ಅಂತ ಹೇಳಿ ನನ್ನ ಮಗಳಲ್ಲಿ ಆಸೆ ಹುಟ್ಟಿಸಿದ್ದೆ. ಅದಕ್ಕೆ ನಿರಂಜನ್ಗೆ ಹೆದರಿಸಿ ಅವನು ಜರ್ಮನಿ ಹುಡುಗಿನ ಮದುವೆ ಆಗದೆ ಇರೋ ಹಾಗೆ ಬೆದರಿಕೆ ಹಾಕು ಅಂತ ಕ್ಯಾಟ್ ಕಿಟ್ಟಿಗೆ ಹೇಳಿದ್ದೆ. ಕ್ಯಾಟ್ ಕಿಟ್ಟಿನ? ಅವನು ಯಾರು? ಅವನೊಬ್ಬ ಹಳೆ ರೌಡಿ. ನನ್ನ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಿದ್ದ. ಆದರೆ ನಾನು ಅವನನ್ನ ಕೊಲೆ ಮಾಡು ಅಂತ ಹೇಳಿರಲಿಲ್ಲ, ಬೆದರಿಕೆ ಹಾಕು ಅಂತ ಹೇಳಿದ್ದೆ. ಆದರೆ ಏ ಕ್ಯಾಟ್, ನೀನು ಕ್ಯಾಟ್ ಆದ್ರೆ ನಾನು ಟೈಗ್ರೆಸ್ ಕಣೋ. ಮರ್ಯಾದೆಗೆ ಸತ್ಯ ಹೇಳು, ಹೇಳು. ಏನಂತಂದ್ರೆ ಯಾಕೋ ಕಿರ್ತೀಯ? ಚಾಕು ತಗೊಂಡು ಚುಚ್ಚಿದ್ನ? ಯಾರು ನೀವು? ಏನು ಬೇಕು ನಿಮಗೆ? ಏ ನಿರಂಜನ್, ಅದೆಲ್ಲ ನಿಂಗೆ ಬೇಡ. ಮರ್ಯಾದೆಯಾಗಿ ಅಂಕಿತನ್ನ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಯೋ ಸರಿ. ಮತ್ತೆ ನೀನು ಜರ್ಮನಿಗೆ ಹೋಗ್ಬಾರ್ದು, ಗೊತ್ತಾಯ್ತಾ? ರೋಮಿ ಪೋಮಿ ಅಂತ ಹೋದ್ಯೋ, ಈ ಸರಿ ನನ್ನ ಕೈ ಮಾತಾಡ್ತು, ಮುಂದಿನ ಸರಿ ನನ್ನ ಪಿಸ್ತೂಲ್ ಮಾತಾಡುತ್ತೆ. ಅದು ನಾನು ಏಯ್, ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ. ಮರ್ಯಾದೆಯಾಗಿ ಅಂಕಿತನ್ನ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನನ್ನು ನಿಮ್ಮ ಅಪ್ಪನ್ನು ಸ್ವರ್ಗ ತರಿಸ್ಬಿಡ್ತೀನಿ. ಮುಖ ತೊಳ್ಕೊ, ನಿನ್ನ ಹರಳನೆ ಮುಖ ಅಂಕಿತಂಗೆ ಗೊತ್ತಾಗಬಾರ್ದು. ಇಷ್ಟೇ ಮೇಡಮ್ ನಡೆದಿತ್ತು. ನಾ ಧಮ್ಕಿ ಹಾಕ್ಬಿಟ್ಟು ಹೊರಗೆ ಬಂದ್ಬಿಟ್ಟೆ. ನಮ್ಮ ತಾಯಣೆಗೂ ನಾನು ಕೊಲೆ ಮಾಡಿಲ್ಲ ಅಂತ. ನಿಜ ಹೇಳ್ತಿದ್ಯಾ? ಸತ್ಯವಾಗ್ಲು ನಾನು ಕೊಲೆ ಮಾಡಿಲ್ಲ. ನಾನು ಕೊಲೆ ಮಾಡಿ ಅಲ್ಲಿ ಬೇರೆ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರಾ? ಒಬ್ಬ ಇದ್ದ. ಬುಲ್ ಮಾತಾಡಕ್ಕಿಲ್ವಾ? ನಿಲ್ಲೇ ಅಯ್ಯೋ ಬಾ ಮಾತಾಡಲ್ವಾದ್ರೆ ಉಗಿದ್ಲಲ್ಲಪ್ಪ. ಸರ್
ಯಾರು ಸರ್ ನೀವು ಎತ್ತ ಕೈಯೇ CID ಕರ್ನಾಟಕ. ಏನು ಸರ್? ಮೊನ್ನೆ ಇದೇ ಥಿಯೇಟ್ರಲ್ಲಿ ಒಂದು ಕೊಲೆ ನಡೀತು. ಕೊಲೆಗೂ ನನಗೂ ಏನು ಸರ್ ಸಂಬಂಧ? ನಿಜ ಹೇಳು, ನೀನವತ್ತು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರ್ಲಿಲ್ವಾ? ಮೇಡಮ್, ವಿಡಿಯೋ ರೆಕಾರ್ಡ್ ಮಾಡಿದ್ದು ಸತ್ಯ, ಆದರೆ ಆ ಕೊಲೆಗೂ ನನಗೂ ಏನು ಸಂಬಂಧ ಇಲ್ಲ ಮೇಡಮ್. ಆ ವಿಡಿಯೋ ರೆಕಾರ್ಡ್ ಎಲ್ಲ ಈ ಮೊಬೈಲಲ್ಲಿ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ತಗೊಳ್ಳಿ. ಹೆಸರೇನು ನಿಂದು? ಚಂಪಕದಮ್ಮ ಅಂತ. ಹೇಳು, ನೀನೇ ತಾನೇ ಆ ಕೊಲೆ ಮಾಡಿದ್ದು? ಸರ್, ನನ್ನ ಮಕ್ಕ ನೋಡಿದ್ರೆ ಕೊಲೆ ಮಾಡಂಗಿದ್ದೀನ ಸರ್. ಹೇಳ್ತೀರಾ ಇಲ್ವಾ? ಸರ್, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ ಸರ್. ಆ ಕೊಲೆ ನಡೆದಾಗ ಎಲ್ಲಿದ್ರಿ ನೀವು? ನಾನು ಗೊತ್ತಿಲ್ಲ ಸರ್. ನಿಜ ಹೇಳ್ತೀರಾ? ಸೂರ್ಯ, ಕೊಲೆ ಅವನು ಮಾಡಿಲ್ಲ. ಏನು? ಕೊಲೆ ಮಾಡ್ದವನು ಸಿಕ್ಕಿದ್ದಾನೆ. ಮತ್ತ್ಯಾಕೆ ಬಂದ್ರಿ? ಯಾಕೆ ಅಂದರೆ ನಿರಂಜನ್ ಕೊಲೆ ಆರೋಪಿ ಇಲ್ಲೇ ಇದ್ದಾರಲ್ಲ. ಕಿಟ್ಟಿ ಮಾಡಿಲ್ಲ ನಿಜ, ಆದ್ರೆ ಏನಾದ್ರೆ ಅಂದ್ರೆ ನಮ್ಮ ತಂದೆನೇ ಕೊಲೆ ಮಾಡಿದ್ದಾರೆ ಅಂತ ಹೇಳೋಕ್ ಬಂದಿದ್ದೀರಾ? ವೆಲ್ ಪ್ಲೇಡ್ ಅಂಕಿತಾ. ನೀನು ತುಂಬ ಒಳ್ಳೆ ನಟಿ. ಆಕ್ಟಿಂಗ್ ಮಾಡಿ ನಿಮ್ಮ ತಂದೆ ನಂಬಿಸ್ಬೋದು, ಆದರೆ CID ನಲ್ಲ. ಏನು ಹೇಳ್ತಿದ್ದೀರ ನೀವು? ನಿರಂಜನ್ ಕೊಲೆಯಲ್ಲಿ ನಿಮ್ಮ ಮಗಳ ಅಂಕಿತಾ ಭಾಗಿಯಾಗಿದ್ದಾಳೆ. ಸುಳ್ಳು ಸುಳ್ಳು, ನೀವೆಲ್ಲ ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಹೇಳ್ತಾ ಇರೋದು ನಾವಲ್ಲ, ನಿಮ್ಮ ಮಗಳೇ ಕೊಲೆಗಾರ್ತಿ ಅಂತ ಆ ವಿಡಿಯೋ ಹೇಳ್ತಾ ಇದೆ. ನೋಡಿ, ಸರಿಯಾಗಿ ನೋಡಿ. ನೈನಾ, ಶೋ ದ್ಯಾಟ್. ಅಂಕಿತ್, ನಾನು ರೆಸ್ಟ್ ರೂಮ್ಗೆ ಹೋಗ್ತೀನಿ, ನೀನು ಹೋಗಿ ಕೂತೀನಿ. ಹೌದು, ನಾನು ಶ್ಯಾಮ್ ಇಬ್ಬರು ಪ್ರೀತಿಸ್ತಾ ಇದ್ವಿ. ಆದರೆ ನಮ್ಮಿಬ್ಬರು ಮದುವೆಗೆ ಅಪ್ಪ ಒಪ್ಪಲ್ಲ ಅಂತ ಗೊತ್ತಿತ್ತು. ಅದೇ ಸಮಯಕ್ಕೆ ಅಪ್ಪ ನಿರಂಜನ್ ಜೊತೆ ಮದುವೆ ಮಾಡೋದಕ್ಕೆ ಅನೌನ್ಸ್ ಮಾಡಿದರು. ಆಗ ನನಗೆ ಶಾಕ್ ಆಯಿತು. ನಾನಾದರೆ ಅದನ್ನು ಅಪ್ಪನ ಹತ್ರ ತೋರಿಸ್ಕೊಳ್ಳಿಲ್ಲ. ಆಮೇಲೆ ನಾನು ಶ್ಯಾಮ್ ಸೇರಿ ಈ ರೀತಿ ಪ್ಲ್ಯಾನ್ ಮಾಡಿ ಕೆಲಸ ಮಾಡಿದ್ವಿ. ಏನಮ್ಮ ಅಂಕಿತ ಇದೆಲ್ಲ? ನಿನ್ನ ಭವಿಷ್ಯ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾನು ಕನಸು ಕಂಡಿದ್ನಲ್ಲಮ್ಮ. ನೀವು ಕಟ್ಟಿದ ಕನಸನ್ನ ಇವಳು ಜೈಲಲ್ಲಿ ಸಾಕಾರ ಮಾಡ್ಕೊತಾಳೆ ಬಿಡಿ.